ನಮಃ ಅರ್ಕ ಮಹಾಗಣಾಧಿಪತಿಯ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತ್ಯೈ ನಮೋ ನಮಃ ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಕನ್ಯಾ ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 29/6/2026 ಸೋಮವಾರ, ಹುಣ್ಣಿಮೆ ತಿಥಿ, ಮೂಲ ನಕ್ಷತ್ರ, ಶುಕ್ಲಯೋಗ ಹಾಗೂ ಬ್ರಹ್ಮಯೋಗಗಳ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಹುಣ್ಣಿಮೆಯ ತಿಥಿಯ ಪೂರ್ಣಚಂದ್ರನ ಕೃಪೆ, ಮೂಲ ನಕ್ಷತ್ರದ ಆಳವಾದ ಪರಿಶೀಲನೆ ಮತ್ತು ಪರಿವರ್ತನೆಯ ಶಕ್ತಿ, ಶುಕ್ಲಯೋಗದ ಪ್ರಗತಿದಾಯಕ ಪ್ರಭಾವ ಹಾಗೂ ಬ್ರಹ್ಮಯೋಗದ ಜ್ಞಾನಾನುಗ್ರಹ ನಿಮ್ಮ ಜೀವನದಲ್ಲಿ ಕಾರ್ಯಸಿದ್ಧಿ, ಬೌದ್ಧಿಕ ಬೆಳವಣಿಗೆ ಮತ್ತು ಗೌರವವನ್ನು ಹೆಚ್ಚಿಸಲಿದೆ. ಇಂದು ನಿಮ್ಮ ವಿಶ್ಲೇಷಣಾ ಶಕ್ತಿ ಮತ್ತು ವಿವೇಕ ವಿಶೇಷ ಫಲವನ್ನು ನೀಡಲಿದೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ ಕನ್ಯಾ ರಾಶಿಯ ಅಧಿಪತಿಯಾದಂಥ ಬುಧಗ್ರಹ ಹಾಗೂ ಸೋಮವಾರದ ಪೂರ್ಣಚಂದ್ರನ ಅನುಗ್ರಹ ಅನ್ನುವಂಥದ್ದನ್ನು ನೋಡಿದ್ರೆ, ಈ ದಿನ ಬುಧನ ತೀಕ್ಷ್ಣ ಬುದ್ಧಿ ಮತ್ತು ಪೂರ್ಣಚಂದ್ರನ ಮನೋಪ್ರಕಾಶ ಒಂದಾಗಿ ನಿಮ್ಮಲ್ಲಿ ಸ್ಪಷ್ಟವಾದಂಥ ಚಿಂತನೆ, ಯೋಜನಾ ಸಾಮರ್ಥ್ಯ ಮತ್ತು ಕಾರ್ಯನಿರ್ವಹಣಾ ಕೌಶಲ್ಯವನ್ನು ಹೆಚ್ಚಿಸುತ್ತದೆ. ಅಧ್ಯಯನ ಮತ್ತು ಸಂಶೋಧನೆಯಲ್ಲಿ ಯಶಸ್ಸು ಪ್ರಾಪ್ತಿಯಾಗ್ತದೆ. ಯೋಜಿತ ಕಾರ್ಯಗಳಲ್ಲಿ ಉತ್ತಮ ಫಲ ಲಭ್ಯವಾಗ್ತದೆ. ಹಿರಿಯರ ಮಾರ್ಗದರ್ಶನ ದೊರೆಯುತ್ತದೆ. ಮುಖ್ಯವಾದಂಥ ಸೂಚನೆ ಏನು? ಇಂದು ಸಣ್ಣ ವಿವರಗಳತ್ತ ಗಮನ ಕೊಟ್ಟರೆ ದೊಡ್ಡ ಯಶಸ್ಸು ದೊರೆಯಬಹುದು. ಹುಣ್ಣಿಮೆಯ ತಿಥಿಯ ಪ್ರಭಾವ ಇರೋದರಿಂದ ಮನಸ್ಸಿಗೆ ಸ್ಪಷ್ಟತೆ ಮತ್ತು ನೆಮ್ಮದಿ ಪ್ರಾಪ್ತಿಯಾಗ್ತದೆ. ಪೂಜೆ, ಜಪ ಮತ್ತು ಧ್ಯಾನಕ್ಕೆ ಅತ್ಯುತ್ತಮವಾದಂಥ ದಿನ ಇದಾಗಿರುತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಉಂಟಾಗ್ತದೆ. ಈ ದಿನ ವಿಷ್ಣು ಅಥವಾ ಶಿವನ ಆರಾಧನೆ ಶುಭ ಫಲವನ್ನು ನೀಡುತ್ತದೆ. ಧಾರ್ಮಿಕ ಕಾರ್ಯಗಳಿಂದ ಮಾನಸಿಕ ಶಾಂತಿ ದೊರೆಯುತ್ತದೆ. ಮೂಲ ನಕ್ಷತ್ರದ ಪ್ರಭಾವ ಇರೋದರಿಂದ ಸಮಸ್ಯೆಗಳ ಮೂಲ ಕಾರಣವನ್ನು ಪತ್ತೆ ಹಚ್ಚುವ ಸಾಮರ್ಥ್ಯ ಹೆಚ್ಚಾಗ್ತದೆ. ಹಳೆಯ ಅಡಚಣೆಗಳನ್ನು ನಿವಾರಿಸುವ ಅವಕಾಶ ಲಭ್ಯವಾಗ್ತದೆ. ಹೊಸ ಆರಂಭಗಳಿಗೆ ಸಿದ್ಧತೆ ಪ್ರಾಪ್ತಿಯಾಗ್ತದೆ. ಆದರೆ ಅತಿಯಾದ ಟೀಕೆ ಅಥವಾ ಪರಿಪೂರ್ಣತೆಯ ಹಂಬಲದಿಂದ ಸಂಬಂಧಗಳಿಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳಿ. ಶುಕ್ಲಯೋಗದ ಪ್ರಭಾವ ಇರೋದರಿಂದ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಅದು ಕಾರಣವಾಗ್ತದೆ. ಹೊಸ ಯೋಜನೆಗಳಿಗೆ ಅನುಕೂಲ ಉಂಟಾಗ್ತದೆ. ಕಾರ್ಯಗಳಲ್ಲಿ ನಿರೀಕ್ಷಿತ ಫಲ ದೊರೆಯುತ್ತದೆ. ಬ್ರಹ್ಮಯೋಗದ ಪ್ರಭಾವ ಇರೋದರಿಂದ ಜ್ಞಾನ, ಅಧ್ಯಯನ ಮತ್ತು ಬೋಧನೆಗೆ ಅತ್ಯುತ್ತಮ ಯೋಗ ಉಂಟಾಗ್ತದೆ. ಜ್ಯೋತಿಷ್ಯ, ವೇದಾಂತ, ಸಂಶೋಧನೆ ಮತ್ತು ಬರವಣಿಗೆಯಲ್ಲಿ ಯಶಸ್ಸು ಪ್ರಾಪ್ತಿಯಾಗ್ತದೆ. ಹೊಸ ವಿಷಯಗಳನ್ನು ಕಲಿಯಲು ಮತ್ತು ಕಲಿಸಲು ಉತ್ತಮ ಸಮಯ ಇದಾಗಿರುತ್ತೆ. ಈ ದಿನದ ವಿಶೇಷ ಫಲ ಅಂತಂದರೆ ಜ್ಯೋತಿಷ್ಯ, ಅಧ್ಯಯನ, ಆನ್ಲೈನ್ ತರಗತಿಗಳು, ಗ್ರಂಥರಚನೆ, ಸಂಶೋಧನಾ ಕಾರ್ಯಗಳು, ಯೂಟ್ಯೂಬ್ ವಿಷಯಗಳ ನಿರ್ಮಾಣದಲ್ಲಿ ಉತ್ತಮ ಪ್ರಗತಿ ಕಂಡುಬರಬಹುದು. ಉದ್ಯೋಗದಲ್ಲಿ ಮೇಲಾಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ಅದರ ಜೊತೆಗೆ ವಿಶೇಷವಾಗಿ ಶಿಕ್ಷಕರು, ಲೇಖಕರು, ಯೂಟ್ಯೂಬರ್ಗಳು, ವೈದ್ಯರು, ಲೆಕ್ಕಪತ್ರ ತಜ್ಞರು ಮತ್ತು ಸಂಶೋಧಕರಿಗೆ ಈ ದಿನ ಅತ್ಯುತ್ತಮ ದಿನವಾಗಿರುತ್ತದೆ. ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯಾಪಾರದಲ್ಲಿ ಉತ್ತಮ ಲಾಭ ಉಂಟಾಗ್ತದೆ. ಹೊಸ ಸಂಪರ್ಕಗಳಿಂದ ಅನುಕೂಲ ಉಂಟಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಧನಾಗಮನದ ಸಾಧ್ಯತೆ ಹೆಚ್ಚಾಗಿರ್ತದೆ. ಉಳಿತಾಯ ಮತ್ತು ಯೋಜಿತ ವೆಚ್ಚಗಳಿಗೆ ಅನುಕೂಲ ಉಂಟಾಗ್ತದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸಹಕಾರ ಪ್ರಾಪ್ತಿಯಾಗ್ತದೆ. ಹಿರಿಯರ ಆಶೀರ್ವಾದ ದೊರೆಯುತ್ತದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗ್ತದೆ. ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಜೀರ್ಣಕ್ರಿಯೆಯ ಬಗ್ಗೆ ಕಾಳಜಿ ವಹಿಸಬೇಕಾಗ್ತದೆ. ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಈ ದಿನ ಯಾರು ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಮಾಡಿದ್ದೀರಾ ಅವ್ರಿಗೆಲ್ಲ ಹೆಚ್ಚಿನ ಲಾಭ ದೊರೆಯುವ ಅವಕಾಶಗಳು ಹೆಚ್ಚಾಗಿರ್ತದೆ. ಈ ದಿನ ಪರಿಹಾರಕ್ಕೋಸ್ಕರ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ. ಕೊನೆಗೊಂದು ಕಿವಿಮಾತು: ಹುಣ್ಣಿಮೆ ತಿಥಿಯ ಪೂರ್ಣಚಂದ್ರನ ಕೃಪೆ, ಮೂಲ ನಕ್ಷತ್ರದ ಆಳವಾದ ಪರಿವರ್ತನಾ ಶಕ್ತಿ, ಶುಕ್ಲಯೋಗದ ಪ್ರಗತಿದಾಯಕ ಪ್ರಭಾವ ಮತ್ತು ಬ್ರಹ್ಮಯೋಗದ ಜ್ಞಾನಾನುಗ್ರಹದಿಂದ ಇಂದು ಕನ್ಯಾ ರಾಶಿಯವರಿಗೆ ಜ್ಞಾನವೃದ್ಧಿ, ಕಾರ್ಯಸಿದ್ಧಿ, ಆರ್ಥಿಕ ಅನುಕೂಲ, ಗೌರವ ಮತ್ತು ಆಧ್ಯಾತ್ಮಿಕ ಉನ್ನತಿ ದೊರೆಯುವ ಅತ್ಯಂತ ಶುಭ ದಿನ ಇದಾಗಿರುತ್ತೆ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.